ತುಂಗಾ ತೀರದಿ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಯರ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಸ್ತೋತ್ರ, ರಾಯರ ಋಣ ವಿಮೋಚನಾ ಸ್ತೋತ್ರದ ಬಗ್ಗೆ ಬಹಳಷ್ಟು ಜನರ ಬೇಡಿಕೆಯ ಮೇರೆಗೆ ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಸ್ತೋತ್ರ. ತುಂಬ ಸಾಲ ಮಾಡಿಕೊಂಡು ಈ ಕಡೆ ಬದುಕಲಿಕ್ಕೂ ಆಗದೆ, ಆ ಕಡೆ ಜವಾಬ್ದಾರಿಗಳಿಂದ ನುಣುಚ್ಕೊಂಡು ಸಾಯಲಿಕ್ಕೂ ಆಗದೆ ಮಧ್ಯ ನರಕ ನೋಡ್ತಾ ಇರ್ತಾರೆ ಎಷ್ಟೋ ಜನ. ನಂಬಿ ರಾಯರನ್ನು ಈ ಸ್ತೋತ್ರವನ್ನು ನಿಷ್ಠೆಯಿಂದ ಪಾರಾಯಣ ಮಾಡಿ. ಖಂಡಿತ ನಿಮಗೆ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ರಾಯರು ದಾರಿ ಮಾಡ್ತಾರೆ. ಇದೆಲ್ಲ ಕೂಡ ಇವತ್ತು ಕಣ್ಮುಚ್ಚಿ ನಾಳೆ ಕಣ್ಣು ಬಿಡೋದ್ರೊಳಗಡೆ ಆಗೋದಿಲ್ಲ. ನಿರಂತರವಾಗಿ ಒಂದು ರಾಯರ ಮೇಲಿನ ನಂಬಿಕೆ ಜೊತೆಯಲ್ಲಿ ನಿಮ್ಮ ಜೀವನ ಶೈಲಿಯ ಸುಧಾರಣೆ ಇವೆಲ್ಲವೂ ಕೂಡ ಕೈಗೂಡಿದಾಗ ಖಂಡಿತ ಒಂದು ಒಳ್ಳೆಯ ಹಾದಿ ರಾಯರಿಂದ ಆಗುತ್ತೆ. ಸಾಲ ಮಾಡ್ಕೊಂಡಿರೋರು ಮಾತ್ರನೇ ಅಲ್ಲ, ಈಗ ಯಾರನ್ನಾದರೂ ನಂಬಿ ನಾವು ಹಣವನ್ನು ಕೊಟ್ಟಿರ್ತೀವಿ, ಇಸ್ಕೊಳ್ಳುವಾಗ ಚೆನ್ನಾಗಿರ್ತಾರೆ, ಕೊಡುವಾಗ ಬಹಳಷ್ಟು ಸತಾಯಿಸ್ತಿರ್ತಾರೆ. ಆ ರೀತಿ ನಿಮ್ಮ ಹಣ ಯಾರ ಹತ್ರ ಆದರೂ ಸಿಗ್ಹಾಕ್ಕೊಂಡಿದ್ರೆ ನೀವು ಆ ಹಣವನ್ನು ಮರಳಿ ಕೊಡಿಸ್ಕೊಡಿ ಅಂತ ಹೇಳಿ ಕೂಡ ಸಂಕಲ್ಪ ಮಾಡಿಕೊಂಡು ರಾಯರಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಬಹುದು. ಈ ಸ್ತೋತ್ರವನ್ನು 21 ದಿವಸಗಳ ಕಾಲ ನಿರಂತರವಾಗಿ ಒಂದು ವ್ರತದ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು, ಅಂದರೆ ಕಂಟಿನ್ಯೂಯಸ್ ಆಗಿ 21 ದಿವಸ ಕೂಡ ಮಾಡಬಹುದು ವ್ರತದ ರೀತಿ. ಇಲ್ಲ ನಮಗೆ ಕಂಟಿನ್ಯೂಸ್ ಆಗಿ ಈ ರೀತಿ 21 ದಿವಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋವಂಥವರು ಗುರುವಾರ ರಾಯರ ಪೂಜೆ ಮಾಡ್ತಿರಲ್ವಾ, ಆಗ ಕೂಡ ನೀವು ಮಾಡಬಹುದು. ಎರಡೂ ವಿಧಾನವನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಅದರಲ್ಲಿ ಯಾವುದು ಸೂಕ್ತ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ವ್ರತದ ರೀತಿಯಲ್ಲಿ ಇದನ್ನು ಹಿಡಿಯೋ ಅಂತಹದ್ದೇ ಆದರೆ 21 ದಿವಸಗಳ ಕಾಲ ರಾಯರದು ಹೇಗೆ ವ್ರತ ಮಾಡ್ತೀವಲ್ಲ ಆ ರೀತಿ ವ್ರತ ಮಾಡಬೇಕು. ಮನೆಯಲ್ಲಿ ಯಾವುದೇ ಕಾರಣಕ್ಕೆ ನಾನ್ ವೆಜ್ ಮಾಡೋ ಹಾಗಿಲ್ಲ, ಗಂಡ ಹೆಂಡತಿ ಸೇರೋ ಹಾಗಿಲ್ಲ, ನಾನ್ ವೆಜ್ ಹೊರಗಡೆ ತಿಂದು ಮನೆಯಲ್ಲಿ ಓಡಾಡೋ ಹಾಗೆ ಇಲ್ಲ. ಯಾವ ರೀತಿ ವ್ರತ ಮಾಡುವಂತಹದ್ದು? ಮೊದಲನೇ ದಿವಸ ಒಂದು ಗುರುವಾರ, ಒಳ್ಳೆ ಗುರುವಾರ ನೋಡಿ ಪ್ರಾರಂಭ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು. ಮೊದಲನೇ ದಿವಸ ಏನು ಸಮಸ್ಯೆಯನ್ನು ನೀವು ದುಡ್ಡು ಕಾಸಿನ ವಿಚಾರದಲ್ಲಿ ಎದುರಿಸ್ತಾ ಇದ್ದೀರಾ, ಎಷ್ಟು ಸಾಲ ಇದೆ, ಏನು ನಿಮಗೆ ರಾಯರಿಂದ ದಾರಿ ಆಗಬೇಕು, ಎಲ್ಲವನ್ನ ಕೂಡ ಮೊದಲು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಮೊದಲನೇ ವಾರ ಮರೀಲಿಕ್ಕೆ ಹೋಗಬೇಡಿ. ಯಾವ ರೀತಿ ವ್ರತವನ್ನು ಮಾಡುವಂತಹದ್ದು ಅಂದರೆ, ಮೊದಲು ಒಂದು ಜಾಗದಲ್ಲಿ 21 ದಿವಸ ಮಾಡುವಂತಹದ್ದಾದರೆ ರಾಯರ ಫೋಟೋವನ್ನು 21 ದಿವಸಗಳ ಕಾಲ ಅದೇ ಜಾಗದಲ್ಲಿಟ್ಟು ಪೂಜೆ ಮಾಡಿ. ಮೊದಲು ಆ ಜಾಗವನ್ನು ಒರೆಸ್ಕೊಂಡು ಒಂದು ವಸ್ತ್ರ ಹಾಕಿ ರಾಯರ ಫೋಟೋವನ್ನು ಅದರ ಮೇಲೆ ಇಟ್ಕೊಳ್ಳುವಂತಹದ್ದನ್ನು ಮಾಡಿ. ಪ್ರತಿನಿತ್ಯ ರಾಯರ ಫೋಟೋ ಒರೆಸ್ಬೇಕು, ಪ್ರತಿನಿತ್ಯ ಹೊಸದಾಗಿ ಗಂಧ ಹಚ್ಚಬೇಕು. ಫೋಟೋ ಇಲ್ಲ ಅಂತಂದರೆ ವಿಗ್ರಹ ಇದ್ರೂ ನಡೆಯುತ್ತೆ. ಪ್ರತಿನಿತ್ಯ ರಾಯರ ವಿಗ್ರಹವನ್ನು ಮಡಿ ನೀರಿನಿಂದ ತೊಳೆದು ಗಂಧ ಹಚ್ಚಬೇಕು. ತುಳಸಿಯನ್ನು ತಪ್ಪದೇ ಇಡಬೇಕು. ಅದನ್ನು ಹೊರತುಪಡಿಸಿ ನಿಮ್ಮ ಹತ್ರ ಏನು ಹೂ ಇರುತ್ತೆ ಪ್ರತಿನಿತ್ಯ ಇಟ್ಟು ರಾಯರ ಮುಂದೆ 2 ತುಪ್ಪದ ದೀಪವನ್ನು ಪ್ರತಿನಿತ್ಯ ಹಚ್ಚಬೇಕು. ಪ್ರತಿನಿತ್ಯ ರಾಯರಿಗೆ ಕಲ್ಲು ಸಕ್ಕರೆ, ಏಕಾದಶಿ ಒಂದನ್ನು ಬಿಟ್ಟು ಪ್ರತಿನಿತ್ಯ ರಾಯರಿಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ತೋರಿಸ್ಬೇಕು. ರಾಯರನ್ನು ಸ್ಮರಣೆ ಮಾಡೋದಕ್ಕಿಂತ ಮುಂಚೆ ಶ್ರೀಮನ್ನಾರಾಯಣನನ್ನು ಕೂಡ ಸ್ಮರಣೆ ಮಾಡಿಕೊಂಡು ನಿಮ್ಮ ಕುಲದೇವರುಗಳೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ನನಗೆ ಈ ಸಮಸ್ಯೆಯಿಂದ ಪಾರು ಮಾಡಿ, ನಿಮ್ಮ ಮನೆ ದೇವರುಗಳನ್ನು ಕೂಡ ಸ್ಮರಣೆ ಮಾಡಿಕೊಂಡು ನಮಗೆ ಸಾಲದಿಂದ ಮುಕ್ತಿಯನ್ನು ಕೊಡಿ, ನಿಮಗೇನಾದರೂ ಒಂದು ಅಭಿಷೇಕಕ್ಕೆ ಕೊಡ್ತೀವಿ ಅಂತನೋ ಅಥವಾ ಏನಾದರೂ ಒಂದು ಸೇವೆ ಮಾಡ್ತೀವಿ ಅಂತ ಹೇಳಿ ಮನದೇವರಲ್ಲಿ ಕೂಡ ಒಂದು ಹರಕೆಯನ್ನು ಮಾಡ್ಕೊಳ್ಳಿ. ಅವತ್ತಿನ ದಿವಸ ರಾಯರ ವ್ರತ ಮಾಡ್ತಿರಲ್ವ, ಬೇಗ ಒಳ್ಳೆಯದಾಗುತ್ತೆ. ಈ ರೀತಿ
ವ್ರತಗಳನ್ನು ಮಾಡುವಾಗ ನಿಮ್ಮ ಕುಲದೇವರು ಕೂಡ ರಾಯರ ಜೊತೆ ಕೈ ಹಿಡಿದ್ರೆ ಬೇಗ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ. ಇನ್ನು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ತೋರಿಸ್ತೀರ. ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದ್ದಾದಮೇಲೆ ಈ ಸ್ತೋತ್ರ, ರಾಯರ ಋಣ ವಿಮೋಚನಾ ಸ್ತೋತ್ರವನ್ನು ಬೆಳಗ್ಗೆ ನೋಡಿ 8 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೋಬೇಕು. ಶ್ರದ್ಧೆಯಿಂದ ತಪ್ಪಾಗಿ ಹೇಳ್ಕೊಳ್ದಲೆ 21 ಸಾರ್ತಿ ಆದರೂ ಹೇಳ್ಕೊಳ್ಬಹುದು, ಇಲ್ಲ 48 ಸಾರ್ತಿ ಆದರೂ ಕೂಡ ಹೇಳ್ಕೊಳ್ಬಹುದು. ಮೊದಲನೇ ದಿವಸ 21 ಬಾರಿ ಹೇಳ್ಕೊಂಡ್ರೆ 21 ದಿವಸನೂ 21 ಬಾರಿನೇ ಹೇಳ್ಕೊಳ್ಳಿ. ಒಂದು ದಿವಸ 21 ಸಾರ್ತಿ ಹೇಳ್ಕೊಳ್ಳೋದು, ಎರಡನೇ ದಿವಸ 48 ಸಾರಿ ಹೇಳ್ಕೊಳ್ಳೋದು, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸಾಯಂಕಾಲ ಮತ್ತೆ 5:15 5:30 ಒಳಗಡೆ ರಾಯರ ಮುಂದೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು. ವ್ರತ ಮಾಡ್ತಾ ಇರ್ತೀರಲ್ವ, ಸಂಜೆ ದೀಪ ಹಚ್ಚೋಂತಹದ್ದನ್ನು ಮರಿಲಿಕ್ಕೆ ಹೋಗಬೇಡಿ. ಈ ಸ್ತೋತ್ರ ನೋಡಿ ಈ ರೀತಿಯಾಗಿ ಬರುತ್ತೆ. ಶ್ರಿತ ಜನ ದುರಿತಗ್ನಂ ಭಕ್ತವರ್ಗಸ್ಯ ನಿಘ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜಕ ಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತಾತಮೇ ರಾಘವೇಂದ್ರ. ಈ ರೀತಿಯಾಗಿ ಸ್ತೋತ್ರ ಬರುತ್ತೆ. ತಪ್ಪಾಗಿ ಉಚ್ಚಾರಣೆ ಮಾಡ್ದಲೇ ರಾಯರ ಸ್ತೋತ್ರ ಇದು. ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ಖಂಡಿತವಾಗಿ ನಿಮಗೆ ದಾರಿ ಆಗೇ ಆಗುತ್ತೆ. ಇದು ವ್ರತವನ್ನು ಮಾಡುವಂತಹ ರೀತಿ. ಸ್ತೋತ್ರ ಹೇಳ್ಕೊಂಡಾದಮೇಲೆ ರಾಯರಿಗೆ 1-2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಮಹಾಮಂಗಳಾರತಿಯನ್ನು ಕರ್ಪೂರದಿಂದ ಮಾಡ್ಕೊಳ್ಳಿ. ಇದಿಷ್ಟೇ ಪೂಜೆ. ಬಹಳ ಸರಳವಾದಂತಹ ಪೂಜೆ, ನಿಷ್ಠೆಯಿಂದ ಮಾಡಬೇಕಷ್ಟೆ. ಇಲ್ಲ ನಾವು ವ್ರತ ಮಾಡೋದಿಲ್ಲ, ಕೇವಲ ಗುರುವಾರ ಮಾತ್ರ ನಾವು ಪಾರಾಯಣ ಮಾಡ್ತೀವಿ ಅಂತಂದರೆ ಯಥಾ ಪ್ರಕಾರ ಗುರುವಾರ ಯಾವ ರೀತಿ ಪೂಜೆಯನ್ನು ನೆರವೇರಿಸ್ತೀರಾ ಆ ರೀತಿ ಪೂಜೆಯನ್ನು ನೆರವೇರಿಸಿ ರಾಯರಿಗೆ ಅಷ್ಟೋತ್ರ ಎಲ್ಲ ಹೇಳ್ಕೊಳ್ತೀವಲ್ವ, ಅದಾದ ಮೇಲೆ 48 ಬಾರಿ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸಂಕಲ್ಪ ಮೊದಲನೇ ಗುರುವಾರ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದು 7 ಗುರುವಾರ ಇಲ್ಲ 9 ಗುರುವಾರ ಹೇಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ತುಂಬ ಸಾಲದ ಸಮಸ್ಯೆ ಇದ್ದರೆ ಇನ್ನೊಂದು ಸರಳ ಪರಿಹಾರವನ್ನು ಹೇಳ್ಕೊಡ್ತೀನಿ ನೋಡಿ. ಇದರ ಜೊತೆಯಲ್ಲಿ ಏನು ಸ್ತೋತ್ರ ಹೇಳ್ಕೊಳ್ತೀರಲ್ವ, ಅದರ ಜೊತೆಯಲ್ಲಿ ಒಂದು 11 ರೂಪಾಯಿ ರಾಯರಿಗೆ ಒಂದು ಹಳದಿ ಬಟ್ಟೆಯಲ್ಲಿ ಅರ್ಕೆಯನ್ನು ಎತ್ತಿಡಿ. ಅಂದರೆ ಈ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿಯನ್ನು ಕೊಡಿ, ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನ ಮಾಡ್ತೀವಿ ಅಂತನೋ, ಅಥವಾ ನಿಮಗೇನು ಮನಸ್ಸಿಗೆ ತೋಚುತ್ತೆ ಆ ಸೇವೆಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಒಂದು ಹರಕೆಯನ್ನು ಕಟ್ಟಿಬಿಟ್ಟು ರಾಯರ ಫೋಟೋ ಪಕ್ಕ ಇಟ್ಬಿಡಿ. ಒಂದು ತಿಳ್ಕೊಳ್ಳಿ, ಯಾವುದೇ ಆಗಲಿ ನಾವು ಇವತ್ತು ಮಾಡಿ ಅದರ ರಿಸಲ್ಟ್ ನಾಳೆನೇ ಬರಬೇಕು ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. 2 ವಿಚಾರದಲ್ಲಿ, ಅಂದರೆ ಒಬ್ಬರಿಗೆ ಕಡಿಮೆ ಅಮೌಂಟನ್ನು ಕೊಟ್ಟಿದ್ದೆ, ಇನ್ನೊಂದು ಅದು ಏನಾಯಿತು, ಈ ಸ್ತೋತ್ರವನ್ನು ಹೇಳಿಕೊಂಡು ನನಗೆ ಒಂದು 4-5 ದಿವಸದ ಒಳಗಡೆ ದುಡ್ಡು ಬಂದುಬಿಡ್ತು. ಆದರೆ ಸ್ವಲ್ಪ ಹೆವಿ ಅಮೌಂಟ್, ಒಂದು 2 ಲಕ್ಷದ ತನಕ ಅಮೌಂಟ್ ಒಬ್ಬರ ಹತ್ರ ಸೇರಿಕೊಂಡಿತ್ತು. ಕಂಟಿನ್ಯೂಸ್ ಆಗಿ ಈ 21 ದಿವಸದ ವ್ರತ ಹಿಡಿದು ಸ್ತೋತ್ರವನ್ನು ಪಾರಾಯಣ ಮಾಡಿದೆ. ಆದರೆ ಇಮ್ಮಿಡಿಯೇಟ್ ಅಮೌಂಟ್ ಬರಲಿಲ್ಲ. 1.5 ಅಥವಾ 2 ವರ್ಷದ ನಂತರ ನನಗೆ ಆ ಅಮೌಂಟ್ ಸೇರಿತು. ಅಂದರೆ ಅಲ್ಲಿ ಏನಿತ್ತು ಲೆಕ್ಕಾಚಾರ ಅಂದರೆ ಆ ಹಣ ನನ್ನ ಕೈ ಬಿಟ್ಟು ಹೋಗಬೇಕಾಗಿತ್ತು. ಆದರೆ ರಾಯರ ದಯೆಯಿಂದ ಆ ಹಣ ನನಗೆ ಮರಳಿ ಬಂತು. ನಾನು ಕೂಡ ಅನ್ಕೋಬೋದಾಗಿತ್ತು, ಅಯ್ಯೋ ಇದೆಲ್ಲ ವ್ರತ ಮಾಡಿದೆ ನನಗೆ ದುಡ್ಡೇ ಬರಲಿಲ್ಲ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡ್ಬಿಟ್ಟಿದ್ರೆ ತಪ್ಪಾಗ್ತಿತ್ತು. ನಿಧಾನ ಆದರೂ ಅಷ್ಟೇನೆ ರಾಯರು 1 ಕರುಣಿಸೋ ಕಡೆ 10 ಕರುಣಿಸ್ತಾರೆ. ಇಮ್ಮಿಡಿಯೇಟ್ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿ ಮಾಡಿದೆ ನನಗೆ ಒಳ್ಳೆಯದಾಗಲಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಬೇಡಿ. ಶ್ರದ್ಧೆ ಭಕ್ತಿಯಿಂದ ಮಾಡಿ, ಈ ವ್ರತ ಮಾಡಿ ಸಾಲದ ಸಮಸ್ಯೆ ಇರೋರು. ಅದರ ಜೊತೆಯಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ಮಾಡಿ, ನಿಮ್ಮ ಮನೆ ದೇವರ ವಾರಗಳನ್ನು ಸರಿಯಾಗಿ ಮಾಡಿ. ಇದರ ಜೊತೆಯಲ್ಲಿ ಆಗ ಎಲ್ಲ ದೇವತೆಗಳ ಬಲದಿಂದ ನಿಧಾನವಾಗಿ ಹೊರಗಡೆ ಬರ್ತೀರ ಈ ಕೆಟ್ಟ ಪರಿಸ್ಥಿತಿಯಿಂದ. ತಾಳ್ಮೆ ಇರಬೇಕು. ಯಾವುದೇ ಕಷ್ಟ ಜೀವನದಲ್ಲಿ ಶಾಶ್ವತವಲ್ಲ. ಈಗಿದ್ದಂತಹ ಪರಿಸ್ಥಿತಿಗಳು ನಾಳೆ ಇರೋದಿಲ್ಲ. ತಾಳ್ಮೆ ಇರಬೇಕು. ರಾಯರಿದ್ದಾರೆ ನಮ್ಮ ಜೊತೆಯಲ್ಲಿ ಅನ್ನುವಂತಹ ನಂಬಿಕೆ ಇಟ್ಕೊಂಡು ಈ ಕೆಟ್ಟ ಪರಿಸ್ಥಿತಿಯನ್ನು ಕಳ್ಕೊಳ್ಳಿ. ಖಂಡಿತ ಮುಂದೆ ನಿಮ್ಮ ಬದುಕಿನಲ್ಲೂ ಕೂಡ ರಾಯರ ದಯೆಯಿಂದ ಒಳ್ಳೆಯ ದಿವಸಗಳು ಬಂದೇ ಬರುತ್ತೆ. ನಮಸ್ಕಾರ ಎಲ್ರಿಗೂ.